ಎಷ್ಟು ಸರ್? ಟ್ಯಾಂಕ್ ಫುಲ್ ಮಾಡಿ. ಸರಿ ಸರ್. ಹಾಯ್ ಕುಮಾರ್. ಅಮ್ಮ ನೀವಾ? ಹೌ ಕಮ್ ಯು ಆರ್ ಹಿಯರ್? ನೀವ್ ಚೆನ್ನಾಗಿದ್ದೀರಾ? ಸರ್ ಹುಷಾರಾಗಿದ್ದೀರಾ? ಸರ್ ನಮಸ್ಕಾರ ಸರ್. Who is he? He was the one who brought the medicines for you that day. The paid service wala. Oh, I see. Uh-huh. Thank you. ಸುತ್ತಮುತ್ತ ಎಷ್ಟು ಜನ ಇದ್ರಿ, ಏನ್ ಪ್ರಯೋಜನ? ಟೈಮ್ಲಿ ಹೆಲ್ಪಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇದನ್ನ ಇಟ್ಕೊಳ್ಳಿ. ಏನಾದ್ರೂ ಸಹಾಯ ಬೇಕಾದ್ರೆ ನನಗೆ ಬಂದು ನೋಡಿ. ಖಂಡಿತ ಸರ್, ಬರ್ತೀನಿ. ಅವಳ ಹತ್ಕೊಂಡ್ ಕೂತ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸ್ವೀಟು ಹಣ್ಣು ತಗೊಂಡೋದ್ರೆ ಹೆಣ್ ಕೇಳೋ ಶಾಸ್ತ್ರಕ್ಕೆ ಬಂದಿದ್ದೀರಾ ಅನ್ನೋ ಗಿರಾಕಿ ಅದು. ಇಡೀ ಪ್ರಪಂಚದಲ್ಲೇ ಫ್ರೆಂಡೇ ಇಲ್ದಿರೋ ಒಬ್ಬ ಹುಡುಗಿ ಅಂದ್ರೆ ಅವಳೊಬ್ಳೆ. ಡ್ಯೂಟಿ ಅವರ್ಸ್ ಅಲ್ಲಿ ಫೋನ್ ಮಾಡಿ ನಮಗ್ ಡಿಸ್ಟರ್ಬ್ ಮಾಡ್ಬೇಡಮ್ಮ, ನಮಗ್ ಬೇಜಾನ್ ಕೆಲ್ಸಗಳಿದೆ. ಇಡು ಫೋನು. ಯಾರು? ಶಿಶುಪಾಲ. ಏನಂತ ಅವನ್ಗೆ? ಅದೆಲ್ಲೋ ಶೂಟಿಂಗ್ ಅಂತೆ. ವ್ಯಾನ್ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ 3 ಜನ ಸ್ಪಾಟ್ ಔಟ್ ಅಂತೆ. ಅವಳಿಗೆ ಫೋನ್ ಮಾಡ್ರೆ ನಾಟ್ ರೀಚಬಲ್ ಅಂತೆ. ಆ ಮುದುಕಿ ನೋಡಿದ್ರೆ ಮೂಲೆಯಲ್ಲಿ ಕುತ್ಕೊಂಡ್ ಗೊಳೋ ಅಂತ ಅಳ್ತಾವಳಂತೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಭಾರತಿ ಎದುರು ಮನೆ ಐಪಿಚ್ಚು. ಸರ್ ತಗೊಳ್ಳಿ. ಬಿಲ್ ಬೇಕಾ? ಬೇಡ ಸರ್. ಆಯ್ತು ಸರ್, ತಗೋ ಕ್ಯಾಶ್ ಅವ್ರಿಗೆ ಕೊಡು. ಸರಿ. ಅದ್ ಸರಿ, ಎಲ್ಲಂತ ಆಕ್ಸಿಡೆಂಟ್ ಆಗಿರೋದು? ಸರ್, ಇಲ್ಲಿ ಆಕ್ಸಿಡೆಂಟ್ ಆದವ್ರು ಯಾವ ಹಾಸ್ಪಿಟಲ್ ಇದ್ದಾರೆ ಸರ್? GHL ಇದ್ದಾರೆ. ಇನ್ನು ಎಲ್ಲೆಲ್ಲಿ ಲೇಟ್ ಆಗಿದೆಯಮ್ಮ? ಇವಳಿಗೆ ನಡೆಯೋದಕ್ಕೇನು ತೊಂದರೆ ಆಗಲ್ಲ ತಾನೆ? ಏನು ತೊಂದರೆ ಆಗಲ್ಲಮ್ಮ, ಯಾಕೆ ಗಾಬರಿ ಆಗ್ತೀರಾ? ಅಲ್ಲಮ್ಮ, ನಿನ್ನ ಯಾರು ಸಿನಿಮಾದಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದಿದ್ದು? ನೀನೇನು ಅನಾಥನ ಇಲ್ಲಿ ಬಂದಿರೋದಕ್ಕೆ? ನೀವು ನಮ್ಮ ಆಸ್ಪತ್ರೆಯಲ್ಲಿ ಇರಬೇಡಿ, ಹೊರಡಿ. ಬೇರೆ ಯಾವ್ದಾದ್ರು ನರ್ಸಿಂಗ್ ಹೋಮ್ ನೋಡ್ಕೊಳ್ಳಿ. ವಿಷಯ ಗೊತ್ತಾಯ್ತು, ಬಂದೆ. ಇದನ್ನೇ ನೆಪ ಮಾಡ್ಕೊಂಡು ಹೀಗಾಗ್ಬೋದು ಹಾಗಾಗ್ಬೋದು ಅಂತ 20 ವರ್ಷ ಆದ್ಮೇಲೆ ನಡೆಯೋದನ್ನೆಲ್ಲ ನನ್ನ ಹತ್ರ ಮಾತಾಡಬಾರ್ದು. ನಿನಗೂ ನನಗೂ ಫ್ರೆಂಡ್ಶಿಪ್ ಕೂಡ ಇಲ್ಲ. ನೀನ್ ಯಾರೋ ನಾನ್ ಯಾರು. ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ಸಹಾಯ ಮಾಡ್ತಾರಲ್ಲ, ಹಾಗೆ ಅನ್ಕೋ. ತುಂಬಾ ಸುಸ್ತಾಗ್ತಿದ್ಯಾ? ಯಾವಾಗಮ್ಮ ತಿಂದಿದ್ದು? ನಿನ್ನೆ ಮಧ್ಯಾಹ್ನ ನಮ್ಮ. ನಿನ್ನೆ ತಿಂದಿದ್ದೀನಿ. ಅಯ್ಯೋ, ತಗೋ ತಿನ್ನು ರೀ. ಹೋಗ್ ನೀರ್ ತಗೊಂಬನ್ರಿ. ಆಯ್ತು, ತರ್ತೀನಿ. ತಿನ್ನಕ್ಕೇನಾದ್ರೂ ತರ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ. ಆಯ್ತು. ನಟ ಹೇಳೋ. ಒಳ್ಳೆ ಬೈಕೆ ಬಂದಿರೋ ಬಸ್ರಿ ಹೆಂಗ್ಸ್ ತರ ಬಿತ್ಕೊಂಡಿದ್ದಲ್ ಕಣ. ಅವಳೆಲ್ಲ ಸಾಯ್ತಾಳೆ. ಒಂದಷ್ಟು ಜನರನ್ನ ಸಾಯಿಸಿ ಅವಳು ಹೋಗೋದು. ಬರೀ ಮೂಗೇಟು. ಏನೋ ಕಾಲೇ ಮುರಿದೋಗಿ 2 ಪೀಸ್ ಆಗಿರೋ ರೇಂಜಿಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ. ಇವಳು ಹಾಗೆ ಬಿತ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಯಾರೋ ತಿಂತಾ ಇದ್ರು, ಕಿತ್ಕೊಂಡು ತಿನ್ನೋ ನೋಡ್ತಾ ಇದ್ರು. ಪಾಪ ಇವಳಿಗೇನಾದ್ರು ತಿನ್ನಕ್ ತರೋಣ ಅಂತ ಹೋದ್ರೆ ಬೆಣ್ಣೆ ದೋಸೆ ಬೇಕಂತೆ. ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆನೇ ಬೇಕಂತೆ. ಅವಳಿಗೂ ಕೊಬ್ಬು, ಅವಳು ತಿನ್ನೋ ತಿಂಡಿಲೂ ಕೊಬ್ಬು.